ಮೊದಲನೇದಾಗಿ ಬಂದಿರುವಂತಹ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಅದೇ ಥರ ತೆಲುಗುವಿಂದ ಬಂದಿರುವಂತಹ ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದುಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಯಿತು ಅಷ್ಟೇ ಹೊರತು ಇನ್ನು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಇವತ್ತು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸೆಂಥಿಲ್ ಸರ್, ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್, ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ಥರ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು. ಅದೇ ಥರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕ್ಸಿರುವಂಥ ವಿಜಯ್ ಪೋಲಂಕಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಇವರೆಲ್ಲರ ಬಗ್ಗೆ ತುಂಬ ಮಾತಾಡೋ ವಿಚಾರ ಇದೆ, ಇನ್ನು ಬರುವಂಥ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಸ್ಪೆಷಲಾಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅದು ಹೇಳಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿದ್ದು ನನ್ನ ಪುಣ್ಯ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೇ ಥರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೇ ಸ್ವಲ್ಪ ಇರುವಂಥ ಜನಿಲೆ ಮೇಡಮ್ ಅವರು ಮತ್ತು ಶ್ರೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದಂಥ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ, ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ. ಬರುವಂಥ ಕಾರ್ಯಕ್ರಮಗಳಲ್ಲಿ ಅವರೂ ಕಾಣಿಸ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿಂದ ನಮಗೋಸ್ಕರ ಬಂದಿದ್ದಾರೆ. ಅವ್ರಿಗೋಸ್ಕರ ಕೆಲವು ಮಾತು ತೆಲುಗುಗಳಲ್ಲಿ ಹಾಡ್ತೇನೆ. ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ఇట్ మీన్స్ అ లాట్ దట్ యూ హ్యావ్ కమ్ హియర్. చాలా థ్యాంక్స్ సార్ మీరు ఇక్కడికి వచ్చినందుకు. యాక్చువల్లీ ఏమంటే సార్, 3 వర్షాలు 3 ఇయర్స్ ఎందుకు లేట్ అయింది ఈ సినిమా అనే దానికి ప్రముఖమైన కారణం, ఈ సినిమాలో ఓపెనింగ్లో ఫైట్ చేసేటప్పుడు నాకు అయినటువంటి ఒక చిన్న ఇంజురీ వల్ల ఆల్మోస్ట్ నేను 6 months బెడ్ రెస్ట్లో ఉండాల్సి వచ్చింది. తర్వాత 6 months రికవరీకే టైం వెళ్ళిపోయిన కారణం వల్ల సినిమా ఆల్మోస్ట్ 3 years డిలే అయింది. అలాగే రేపు జూనియర్ ఎన్టీఆర్ సార్ బర్త్డే. నా ఆరాధ్య దైవం పునీత్ రాజ్ కుమార్ సార్, నేను అభిమానించే హీరో చిన్నప్పటి నుంచి జూనియర్ ఎన్టీఆర్ సార్. రేపు ఒక అభిమానిగా అందరి అభిమానుల తరపు నుంచి సార్కి నా నుంచి హ్యాపీ బర్త్డే. థ్యాంక్ యూ సార్ ఫార్ ఇన్స్పైరింగ్ మెనీ యంగ్స్టర్స్. ఇట్ మీన్స్ అ లాట్ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಿಮ್ಮನ್ನ ವೇದಿಕೆಯಿಂದ ಕಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈ ಸಿನಿಮಾ ಮಾಡೋದು ಪ್ರತಿ ಕ್ಷಣನೂ ನಿಮಗೆ ಸ್ಪೆಷಲ್ ಆಗಿರುತ್ತೆ. ಐ ಆಮ್ ಶ್ಯೂರ್. ಅಷ್ಟು ಆಸೆ ಪಟ್ಟು ಮಾಡ್ತಿರುವಂಥ ಸಿನಿಮಾ, ತೆರೆ ಕಾಣೋದಕ್ಕೆ ಸಿದ್ಧವಾಗಿರುವಂಥ ಸಿನಿಮಾ. ಐ ಟ್ರೂಲಿ ಲವ್ಡ್ ದಿಸ್ ಮೂಮೆಂಟ್ ಅಂತ ಅನಿಸಿದ್ದು ಯಾವ ಕ್ಷಣದಲ್ಲಿ? ಎಲ್ಲ ಕ್ಷಣಗಳು. ಯಾಕಂದರೆ ಹಿರಿಯ ತಂತ್ರಜ್ಞರು ಮತ್ತು ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಸಿಗೋದಿಲ್ಲ. ಸೊ ಎವ್ರಿ ಮೂಮೆಂಟ್ ಐ ಎಂಜಾಯ್ಡ್ ಅ ಲಾಟ್. ಸೊ ಈ ಸಿನಿಮಾ July 18th ತೆರೆ ಕಂಡ ಮೇಲೆ, ಅದೇ ಥರ ಮನೆಗಳಿಂದ ವೀಕ್ಷಣೆ ಮಾಡ್ತಾ ಇರುವಂಥ ಕರ್ನಾಟಕ ಜನತೆ, ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ಅದ್ಭುತವಾದಂಥ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ಅದ್ಭುತವಾಗಿ సినిమా మూడు ಬಂದಿದೆ. ನೀವು ಎಲ್ಲರೂ ತುಂಬ ఇష్టపడతారు సినిమాన. అలాగే తెలుగు రాష్ట్రాల నుంచి చూస్తున్నటువంటి వీక్షకులకు నేను చెప్తున్నానండి, చాలా మంచి కౌటుంబిక చిత్రం మేము తీసాం. మీ అందరికీ ఖచ్చితంగా నచ్చుతుంది. DSP సార్ మ్యూజిక్ వేరే లెవెల్. ఇంకా ఒకే సాంగ్ వచ్చింది, ఇంకా 2 డాన్స్ నెంబర్స్, ఇంకో 2 మాంటేజ్ సాంగ్స్ రాబోతున్నాయి. అది అసలు వేరే లెవెల్ సార్. థ్యాంక్స్ లాట్ సార్. ఐఎమ్ బ్లెస్డ్ సార్ అది ఇచ్చినందుకు. థ్యాంక్ యూ. ಜೂನಿಯರ್ ಈ ಸಿನಿಮಾ ನಮಗೂ ಸಹ ಸ್ಪೆಷಲ್. ಯಾಕೆ ಅಂತಂದರೆ ಈ ಸಿನಿಮಾನ ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು ಸಾಯಿ ಕೊರಪಾಟಿ ಸರ್ ನಮಗೆ ತುಂಬ ಆತ್ಮೀಯರು, ಹಾಗೆ ತುಂಬ ಬೇಕಾದಂಥವ್ರು. ನಮಗೆ ಫಸ್ಟ್ ಡಿಸ್ಟ್ರಿಬ್ಯೂಷನ್ RRR ಸಾಯಿ ಸರಿಂದನೇ ಬಂದಿತ್ತು. ತುಂಬ ಅದ್ಭುತವಾದಂಥ ಸಿನಿಮಾ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಓಪನ್ ಆಗಿದ್ದು ಸಹ ಆ ಸಿನಿಮಾಯಿಂದನೇ. ತುಂಬ ಥ್ಯಾಂಕ್ ಯು ಸರ್. ಜೂನಿಯರ್ ಸಿನಿಮಾ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ರಾಧಾಕೃಷ್ಣ ಸರ್ ಡೈರೆಕ್ಟ್ರು, ಅವರು ಸಹ ಭಾಳಷ್ಟು ಸಮಯ ಅವ್ರದ್ದು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಒನ್ ಆಫ್ ದ ಕ್ರಿಯೇಟಿವ್ ಪರ್ಸನ್ ಅಂತಂದರೆ, ಯಾವಾಗ ಸಿನಿಮಾ ಬಂದರೂ ತುಂಬ ಎಕ್ಸೈಟಿಂಗಾಗಿ ಏನಾದರೂ ಒಂದು ನ್ಯೂ ಪ್ರೆಸೆಂಟೇಷನ್ ಹೇಳ್ತಾ ಇರ್ತಾರೆ, ಅಥವಾ ಹೊಸ ಕಥೆಗಳನ್ನ ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ. ರವಿ ಸರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಾನು ಒಂದಷ್ಟು ರಶಸ್ ನೋಡಿದೆ ತೋರಿಸಿದಾಗ, ಈ ಸಿನಿಮಾದಲ್ಲಿ ಇದುವರೆಗೂ ರವಿ ಸರ್ನ ನೀವು ಯಾವ ರೀತಿ ನೋಡಿದ್ದೀರಾ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ. ಯಾಕಂದರೆ ಇಷ್ಟು ದಿನ
ರವಿ ಸರ್ ನಿಮಗೆ ಮನೋರಂಜನೆ ಕೊಟ್ಟಿರೋ ಈ ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ ನಿಮ್ಮನ್ನು ಈ ಸಿನಿಮಾದಲ್ಲಿ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಿರೀಟಿ ಸರ್, ವೆಲ್ಕಮ್ ಟು ದ ಇಂಡಸ್ಟ್ರಿ. ನಿಮ್ಮ ಫೈಟ್ಸ್ ಸಹ ಕೆಲವೊಂದು ನಾನು ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ದೇವಿಶ್ರೀ ಪ್ರಸಾದ್ ಸರ್, ವಿ ಆರ್ ಫ್ಯಾನ್ ಫಾರ್ ಯುವರ್ ಸಾಂಗ್ಸ್. ವಿ ಹ್ಯಾವ್ ಹರ್ಡ್ ಫ್ಯೂ ಸಾಂಗ್ಸ್ ಆಫ್ ದಿಸ್ ಮೂವಿ. It is very amazing. I hope it will rock, sir. Thank you everyone.